ನಮ್ಮ ಬಾಂಧವ್ಯ ಯಾವಾಗಲೂ ನಳನಳಿಸುತ್ತಿರಬೇಕು. ಎಲ್ಲರ ಬದುಕಿನಲ್ಲಿಯೂ ಯಾವ ಕಾರಣಕ್ಕಾಗಿಯಾದರೂ ಆತ್ಮೀಯ ಎನಿಸಿಕೊಳ್ಳಬಹುದಾದ ಒಂದಾದರೂ ಸಂಬಂಧವಿರುತ್ತದೆ. ಅದು ಒಂದು ಸಂಬಂಧದಲ್ಲಿನ ಸಾಂತ್ವನದ ಗುಣವಿರಬಹುದು, ಇನ್ನೊಂದರಲ್ಲಿನ ಸಮಾನ ಆಸಕ್ತಿಗಳಿರಬಹುದು, ಆಕರ್ಷಣೆ ಇರಬಹುದು, ಕರ್ತವ್ಯ ಪ್ರಜ್ಞೆ, ಜೀವನ ಪ್ರೀತಿ, ನಿಷ್ಕಾರಣ ಸಹೃದಯತೆ, ಹೀಗೆ ಹಲವು ಕಾರಣಗಳಿಗಾಗಿ ಒಂದು ಸಂಬಂಧ ಮಧುರವಾಗಿರುತ್ತದೆ. ಬಾಂಧವ್ಯದಲ್ಲಿನ ಈ ಮಾಧುರ್ಯವು ಸಂಘರ್ಷ ನಿರ್ವಹಣೆಯನ್ನು ಸರಾಗವಾಗಿಸುತ್ತದೆ. ಬಾಂಧವ್ಯವನ್ನು ಮುಂದುವರೆಸಲು ಬೇಕಾದ ಬದಲಾವಣೆಗಳನ್ನು ಮಾಡಿಕೊಳ್ಳಲು ಪ್ರೇರೇಪಿಸುತ್ತದೆ. ಸಂಘರ್ಷಗಳ ನಿರ್ವಹಣೆ ಸುಲಭವಲ್ಲ. ಎರಡು ಭಿನ್ನ ವ್ಯಕ್ತಿತ್ವಗಳ ನಡುವಿನ ಸಾಮರಸ್ಯವೆಂದರೆ ಸಾಮಾನ್ಯವಲ್ಲ. ಅದೊಂದು ಸುದೀರ್ಘ ಪ್ರಕ್ರಿಯೆ. ಅದಕ್ಕೆ ಸುಲಭವಾದ ನೇರವಾದ ಇಂಥದ್ದೇ ಎಂಬ ಸೂತ್ರವಿಲ್ಲ. ಆದರೆ ಕೆಲವು ಅಭ್ಯಾಸಗಳು ಸಂಘರ್ಷ ನಿರ್ವಹಣೆಯನ್ನು ಸ್ವಲ್ಪ ಮಟ್ಟಿಗೆ ಸುಲಲಿತಗೊಳಿಸಿ ಬಾಂಧವ್ಯವನ್ನು ಅರಳಿಸಬಹುದು. ಅಂತಹ ಕೆಲವು ಅಭ್ಯಾಸಗಳ ಹಿಂದಿನ ಒಳನೋಟಗಳು ಇಲ್ಲಿವೆ ನೋಡಿ. ಪ್ರತಿಯೊಂದು ಸಂಬಂಧಕ್ಕೂ ಒಂದು ಭೂತಕಾಲವಿರುತ್ತದೆ, ಒಂದು ಚರಿತ್ರೆ ಇರುತ್ತದೆ. ಇಂದಿನ ನಮ್ಮ ಸಂಬಂಧ ಹೀಗಿರುವುದಕ್ಕೆ ನಮ್ಮ ಭೂತಕಾಲ ಹೇಗಿತ್ತು ಎನ್ನುವುದು ಕಾರಣವಾಗುತ್ತದೆ. ಹಿಂದೆ ನಡೆದ ಕಹಿ ಘಟನೆಗಳು ಇಂದು ನಮ್ಮ ಆತ್ಮೀಯತೆಯ ಆಳವನ್ನು ನಿರ್ಧರಿಸಬಾರದೆಂದು ಬಯಸಿದರೆ ಅದಕ್ಕಾಗಿ ಸಾಕಷ್ಟು ಪರಿಶ್ರಮವನ್ನು ಪಡಬೇಕಾಗಿರುವುದು ನ್ಯಾಯವಲ್ಲವೇ? ಭೂತಕಾಲದ ಕಹಿಯನ್ನು ಮರೆಸುವಂತೆ ವರ್ತಮಾನದಲ್ಲಿ ನಮ್ಮ ವರ್ತನೆ ಇರಬೇಕು. ನಂಬಿಕೆ, ವಿಶ್ವಾಸಗಳೇ ಬಾಂಧವ್ಯದ ಅಡಿಪಾಯ. ವಿಶ್ವಾಸಾರ್ಹತೆ ಇಲ್ಲದ ಪ್ರೀತಿಗೆ ಯಾವ ಬೆಲೆಯೂ ಇಲ್ಲವಷ್ಟೆ. ಬಾಂಧವ್ಯವು ಒಂದು ಚಿಕ್ಕ ಮಗುವಿನಂತೆ, ಒಂದು ಎಳೆಯ ಸಸಿಯಂತೆ. ಅದು ಸಮಯ, ತಾಳ್ಮೆ ಮತ್ತು ಪ್ರೇಮಭರಿತ ಆರೈಕೆಯನ್ನು ಬೇಡುತ್ತದೆ. ಭೂತದಲ್ಲಿ ಸಂಬಂಧ ಹಳಸಿದ್ದು ಈಗ ಅದು ಚೇತರಿಸಿಕೊಳ್ಳುತ್ತಿದ್ದರೆ ನಮ್ಮ ನಿರೀಕ್ಷೆಗಳನ್ನು ವಾಸ್ತವಕ್ಕೆ ಸರಿಹೊಂದುವಂತೆ ಇರಿಸಿಕೊಳ್ಳುವುದು ಕ್ಷೇಮ. ಒಂದು ಸಂಬಂಧದಲ್ಲಿ ನಮ್ಮನ್ನು ನಾವಿರುವಂತೆ ತೆರೆದಿಟ್ಟುಕೊಳ್ಳಲು ನಮ್ಮ ಭಾವನಾತ್ಮಕ ಅವಶ್ಯಕತೆ, ಅವಲಂಬನೆಗಳ ಬಗ್ಗೆ ನಿಸ್ಸಂಕೋಚವಾಗಿ ಹೇಳಿಕೊಳ್ಳಲು, ನಮ್ಮ ಆಸೆ ಆಕಾಂಕ್ಷೆಗಳ ಬಗ್ಗೆ ಸಹಜವಾಗಿ ಮಾತನಾಡಲು ಸಾಕಷ್ಟು ಧೈರ್ಯ ಬೇಕು. ನಮ್ಮ ಅಂತರಾಳವನ್ನು ತೆರೆದಿಟ್ಟಾಗ ಎದುರಿನವರು ನಮ್ಮನ್ನು ತಿರಸ್ಕರಿಸಬಹುದು, ನಮ್ಮಿಂದ ದೂರವಾಗಲೂಬಹುದು, ನಮ್ಮನ್ನು ನಿಕೃಷ್ಟವಾಗಿ ಕಾಣಬಹುದು, ನಮಗೆ ಹಣೆಪಟ್ಟಿಗಳನ್ನಂಟಿಸಬಹುದು. ನಮ್ಮನ್ನು ನಾವು ತೋರ್ಪಡಿಸಿಕೊಳ್ಳುವುದು ಭಾವನಾತ್ಮಕವಾಗಿ ನಮ್ಮನ್ನು ಭಗ್ನಗೊಳಿಸಿ ನಮ್ಮನ್ನು ದುರ್ಬಲರನ್ನಾಗಿ ಕಾಣಿಸುವ ಸಾಧ್ಯತೆಗಳಿದ್ದರೂ ಆಂತರ್ಯವನ್ನು ಬಿಚ್ಚಿಡದೆ ಬಾಂಧವ್ಯವನ್ನು ನಿಜದ ನೆಲೆಯಲ್ಲಿ ಕಟ್ಟಲಾಗುವುದಿಲ್ಲ. ಪ್ರತಿಯೊಬ್ಬರೂ ಪ್ರತಿದಿನವೂ ಬದಲಾಗುತ್ತಲೇ ಇರುತ್ತಾರೆ. ಅಂತಹ ಬದಲಾವಣೆಗಳನ್ನು ನಾವು ಗುರುತಿಸದೆ ವರ್ಷಗಳ ಹಿಂದೆ ಅವರು ಹೇಗಿದ್ದರೋ ಹಾಗೆ ಅವರ ಒಂದು ಪುರಾತನ ಚಹರೆಯನ್ನು ಮಾತ್ರ ಮನಸ್ಸಿನಲ್ಲಿಟ್ಟುಕೊಂಡು ಆ ಚಹರೆಯೇ ನಿಜದ ಅವರೆಂದು ಭ್ರಮಿಸುತ್ತಾ ಇಂದಿನ ಸತ್ಯಕ್ಕೆ ಕುರುಡರಾಗಿ ವ್ಯವಹರಿಸುವುದರಿಂದ ಸಂಬಂಧಗಳು ನಿಂತ ನೀರಿನಂತೆ ಬೇಸರ ತರಿಸುತ್ತವೆ. ಪ್ರತಿಯೊಬ್ಬ ವ್ಯಕ್ತಿಯ ಒಳಗೂ ವೈರುಧ್ಯಗಳಿರುವಂತೆ ಪ್ರತಿಯೊಂದು ಸಂಬಂಧದ ಬಗೆಗೂ ವಿರುದ್ಧ ಭಾವನೆಗಳಿರಬಹುದು. ಉದಾಹರಣೆಗೆ, ನಾವು ಅತಿಯಾಗಿ ಪ್ರೀತಿಸುವವರನ್ನು ಕೆಲವು ಸಂದರ್ಭಗಳಲ್ಲಿ ಕೆಲವು ಗುಣ ಸ್ವಭಾವಗಳಿಗಾಗಿ ಅವರ ಬಗೆಗೆ ಕ್ರೋಧವಿರಬಹುದು. ವಿರೋಧಾಭಾಸಗಳನ್ನು ಒಂದೇ ವ್ಯಕ್ತಿಯಲ್ಲಿ ಕಾಣುವುದನ್ನು, ಒಂದೇ ವ್ಯಕ್ತಿಯ ಬಗೆಗೆ ನಮ್ಮಲ್ಲಿ ವಿರುದ್ಧ ಭಾವನೆಗಳಿರುವುದನ್ನು ಸ್ವೀಕರಿಸಲು ಮಾನಸಿಕ ಪ್ರಬುದ್ಧತೆ ಬೇಕು. ಯಾವ ಬಾಂಧವ್ಯದಲ್ಲಿ ಆತ್ಮೀಯತೆಯನ್ನು ಸಾಧಿಸಬೇಕು?
ಯಾವುದರಲ್ಲಿ ಕೇವಲ ಸಾಮಾಜಿಕ ಸಾಮರಸ್ಯ ಸಾಕು. ಯಾವ ಬಾಂಧವ್ಯಕ್ಕೆ ನಮ್ಮ ಜೀವನದಲ್ಲಿ, ನಮ್ಮ ಹೃದಯದಲ್ಲಿ ಎಂತಹ ಸ್ಥಾನ ನೀಡಬೇಕೆನ್ನುವುದೆಲ್ಲ ನಮ್ಮದೇ ಆಯ್ಕೆ. ಯಾವುದಕ್ಕೆ ಎಷ್ಟು ಆದ್ಯತೆ, ಏಕೆ ಎನ್ನುವುದೆಲ್ಲ ಸ್ಪಷ್ಟವಿದ್ದರೆ ನಮ್ಮ ಮನಸ್ಸನ್ನು, ಸಮಯವನ್ನು ಎಲ್ಲಿ ತೊಡಗಿಸಿಕೊಳ್ಳಬೇಕು ಎನ್ನುವುದನ್ನು ನಿರ್ಧರಿಸಬಹುದು. ಈ ಬಾಂಧವ್ಯದಲ್ಲಿ ನನಗೆ ಮುಖ್ಯವಾದದ್ದು ಏನು ಎನ್ನುವುದು ತಿಳಿಯಾಗಿದ್ದಾಗ ಮುಖ್ಯವಲ್ಲದ ಓರೆಕೋರೆಗಳನ್ನು ನಿರ್ಲಕ್ಷಿಸಿ ಮುನ್ನಡೆಯಬಹುದು. ಸುಮ್ಮನೆ ಜಗಳಬೇಕೆ ಎಂದು ಸಂಘರ್ಷಗಳನ್ನು ಮುಚ್ಚಿಹಾಕಿ ತೋರಿಕೆಯ ಆತ್ಮೀಯತೆಯನ್ನು ನಟಿಸುವವರು. ನನಗೆ ಯಾರ ಮೇಲೂ ಭಾವನಾತ್ಮಕ ಅವಲಂಬನೆ ಇಲ್ಲ ಎಂದು ತಮ್ಮನ್ನು ತಾವೇ ವಂಚಿಸಿಕೊಳ್ಳುವವರು. ಸಂಬಂಧಗಳಲ್ಲಿ ಸದಾ ಘರ್ಷಣೆಯೇ ಇಲ್ಲದ ಶಾಂತಿ ಇರಬೇಕೆಂಬ ಭ್ರಮೆ ಇರುವವರು ಬದುಕೆಂಬ ಮರದಲ್ಲಿ ನಳನಳಿಸುತ್ತಿರುವ ಬಾಂಧವ್ಯವೆಂಬ ಹಣ್ಣಿನ ರುಚಿಯನ್ನು ಕಂಡುಕೊಳ್ಳಲಾರರು. ಧನ್ಯವಾದ.